ಇನ್ನು ಮತ್ತೊಂದು ಕಡೆಗೆ ನಮ್ಮ ಮೆಟ್ರೋ ಹೆಸರನ್ನ ಬಸವ ಮೆಟ್ರೋ ಅಂತ ಬದಲಾಗುತ್ತಾ ಅಂತಕ್ಕಂಥ ಪ್ರಶ್ನೆ ಬರ್ತಾ ಇದೆ. ನಮ್ಮ ಮೆಟ್ರೋ ಹೆಸರನ್ನ ಬಸವ ಮೆಟ್ರೋ ಬದಲಾಯಿಸಲು ಶಿಫಾರಸು ಮಾಡಲಾಗಿದೆ. ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವುದಾಗಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ. ಬಸವ ಸಂಸ್ಕೃತಿ ಅಭಿಯಾನ ಈ ಒಂದು ಸಮಾರಂಭದಲ್ಲಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ. ಮಠಾಧೀಶರ ಒತ್ತಾಯಕ್ಕೆ ವೇದಿಕೆಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಬಸವ ಮೃತ್ಯುಂಜಯ ಶ್ರೀಗಳು ಹೇಳ್ತಾ ಇದ್ರು, ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಲ್ಲಿದೆ, ಮತ್ತೊಂದು ಕಡೆಗೆ ಸಂಗೊಳ್ಳಿರಾಯಣ್ಣ ರೈಲು ನಿಲ್ದಾಣವಿದೆ. ಹಾಗೆ ನೋಡೋದಾದ್ರೆ ಮೆಟ್ರೋಗೂ ಕೂಡ ಬಸವಣ್ಣನವರ ಹೆಸರನ್ನ ಇಟ್ಟರೆ ಸೂಕ್ತವಾಗಿತ್ತು ಅಂತಕ್ಕಂಥ ಅಭಿಪ್ರಾಯವನ್ನ ಮಾಡಿದ್ದಾರೆ. ಇನ್ನು ಇದೇ ಒಂದು ಬಸವ ಅಭಿಯಾನ ಅಂತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮೆಟ್ರೋಗೆ ಬಸವ ಅಂತಕ್ಕಂಥ ಬಸವ ಮೆಟ್ರೋ ಇಡಬಹುದು ಅಂತಕ್ಕಂತಹ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಆ ಮುಖಾಂತರ ಕೇಂದ್ರಕ್ಕೆ ಶಿಫಾರಸು ಮಾಡ್ತೀನಿ ಅಂತಕ್ಕಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮದಲ್ಲಿ ಈ ಕುರಿತಾಗಿ ಮಾತನಾಡಿದ್ದಾರೆ. ಕೂತ್ಕೊಳ್ಳಿ ಪ್ಲೀಸ್. ಮೆಟ್ರೋ ಯೋಜನೆ ಇದೆಯಲ್ಲ, ನಾವು ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿ ಮಾಡ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡು. ನಮ್ಮ ಪಾಲು ಜಾಸ್ತಿ ಇರಬಹುದು. ಮೆಟ್ರೋ ಸ್ಟೇಷನ್ ಮಾಡ್ಲಿಕ್ಕೆ, ಮೆಟ್ರೋ ಯೋಜನೆ ಮಾಡಲಿಕ್ಕೆ ನಮ್ಮ ಪಾಲು ಜಾಸ್ತಿ ಇದೆ, 87% ಇದೆ. 13% ಕೇಂದ್ರ ಸರ್ಕಾರದಿದೆ. ಆದರೂ ಕೂಡ ಕೇಂದ್ರ ಸರ್ಕಾರ ಒಪ್ಪಿಗೆ ಇಲ್ಲದೇನೆ ನಾವೇನು ಮಾಡಂಗಿಲ್ಲ. ನಾನು ಕೇಂದ್ರ ಸರ್ಕಾರಕ್ಕೆ ಈ ವಿಚಾರನ ಅವ್ರ ಮುಂದೆ ಇಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಈಗ ಕೂತ್ಕೊಳ್ಳಿ ಪ್ಲೀಸ್. ಮೆಟ್ರೋ ಯೋಜನೆ ಇದೆಯಲ್ಲ, ನಾವು ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿ ಮಾಡ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡು. ನಮ್ಮ ಪಾಲು ಜಾಸ್ತಿ ಇರಬಹುದು. ಇನ್ನು ಮತ್ತೊಂದು ಕಡೆಗೆ ನಮ್ಮ ಮೆಟ್ರೋ ಹೆಸರನ್ನ ಬಸವ ಮೆಟ್ರೋ ಅಂತ ಬದಲಾಗುತ್ತಾ ಅಂತಕ್ಕಂಥ ಪ್ರಶ್ನೆ ಬರ್ತಾ ಇದೆ. ನಮ್ಮ ಮೆಟ್ರೋ ಹೆಸರನ್ನ ಬಸವ ಮೆಟ್ರೋ ಬದಲಾಯಿಸಲು ಶಿಫಾರಸು ಮಾಡಲಾಗಿದೆ. ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವುದಾಗಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ. ಬಸವ ಸಂಸ್ಕೃತಿ ಅಭಿಯಾನ ಈ ಒಂದು ಸಮಾರಂಭದಲ್ಲಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ. ಮಠಾಧೀಶರ ಒತ್ತಾಯಕ್ಕೆ ವೇದಿಕೆಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಬಸವ ಮೃತ್ಯುಂಜಯ ಶ್ರೀಗಳು ಹೇಳ್ತಾ ಇದ್ರು, ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಲ್ಲಿದೆ, ಮತ್ತೊಂದು ಕಡೆಗೆ ಸಂಗೊಳ್ಳಿರಾಯಣ್ಣ ರೈಲು ನಿಲ್ದಾಣವಿದೆ. ಹಾಗೆ ನೋಡೋದಾದ್ರೆ ಮೆಟ್ರೋಗೂ ಕೂಡ ಬಸವಣ್ಣನವರ ಹೆಸರನ್ನ ಇಟ್ಟರೆ ಸೂಕ್ತವಾಗಿತ್ತು ಅಂತಕ್ಕಂಥ ಅಭಿಪ್ರಾಯವನ್ನ ಮಾಡಿದ್ದಾರೆ. ಇನ್ನು ಇದೇ ಒಂದು ಬಸವ ಅಭಿಯಾನ ಅಂತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮೆಟ್ರೋಗೆ ಬಸವ ಅಂತಕ್ಕಂಥ ಬಸವ ಮೆಟ್ರೋ ಇಡಬಹುದು ಅಂತಕ್ಕಂತಹ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಆ ಮುಖಾಂತರ ಕೇಂದ್ರಕ್ಕೆ ಶಿಫಾರಸು ಮಾಡ್ತೀನಿ ಅಂತಕ್ಕಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮದಲ್ಲಿ ಈ ಕುರಿತಾಗಿ ಮಾತನಾಡಿದ್ದಾರೆ. ಕೂತ್ಕೊಳ್ಳಿ ಪ್ಲೀಸ್. ಮೆಟ್ರೋ ಯೋಜನೆ ಇದೆಯಲ್ಲ, ನಾವು ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿ ಮಾಡ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡು. ನಮ್ಮ ಪಾಲು ಜಾಸ್ತಿ ಇರಬಹುದು. ಮೆಟ್ರೋ ಸ್ಟೇಷನ್ ಮಾಡ್ಲಿಕ್ಕೆ, ಮೆಟ್ರೋ ಯೋಜನೆ ಮಾಡಲಿಕ್ಕೆ ನಮ್ಮ ಪಾಲು ಜಾಸ್ತಿ ಇದೆ, 87% ಇದೆ. 13% ಕೇಂದ್ರ ಸರ್ಕಾರದಿದೆ. ಆದರೂ ಕೂಡ ಕೇಂದ್ರ ಸರ್ಕಾರ ಒಪ್ಪಿಗೆ ಇಲ್ಲದೇನೆ ನಾವೇನು ಮಾಡಂಗಿಲ್ಲ. ನಾನು ಕೇಂದ್ರ ಸರ್ಕಾರಕ್ಕೆ ಈ ವಿಚಾರನ ಅವ್ರ ಮುಂದೆ ಇಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಈಗ ಕೂತ್ಕೊಳ್ಳಿ ಪ್ಲೀಸ್. ಮೆಟ್ರೋ ಯೋಜನೆ ಇದೆಯಲ್ಲ, ನಾವು ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿ ಮಾಡ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡು. ನಮ್ಮ ಪಾಲು ಜಾಸ್ತಿ ಇರಬಹುದು. ಇನ್ನು ಮತ್ತೊಂದು ಕಡೆಗೆ ನಮ್ಮ ಮೆಟ್ರೋ ಹೆಸರನ್ನ ಬಸವ ಮೆಟ್ರೋ ಅಂತ ಬದಲಾಗುತ್ತಾ ಅಂತಕ್ಕಂಥ ಪ್ರಶ್ನೆ ಬರ್ತಾ ಇದೆ. ನಮ್ಮ ಮೆಟ್ರೋ ಹೆಸರನ್ನ ಬಸವ ಮೆಟ್ರೋ ಬದಲಾಯಿಸಲು ಶಿಫಾರಸು ಮಾಡಲಾಗಿದೆ. ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವುದಾಗಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ. ಬಸವ ಸಂಸ್ಕೃತಿ ಅಭಿಯಾನ ಈ ಒಂದು ಸಮಾರಂಭದಲ್ಲಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ. ಮಠಾಧೀಶರ ಒತ್ತಾಯಕ್ಕೆ ವೇದಿಕೆಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಬಸವ ಮೃತ್ಯುಂಜಯ ಶ್ರೀಗಳು ಹೇಳ್ತಾ ಇದ್ರು, ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಲ್ಲಿದೆ, ಮತ್ತೊಂದು ಕಡೆಗೆ ಸಂಗೊಳ್ಳಿರಾಯಣ್ಣ ರೈಲು ನಿಲ್ದಾಣವಿದೆ. ಹಾಗೆ ನೋಡೋದಾದ್ರೆ ಮೆಟ್ರೋಗೂ ಕೂಡ ಬಸವಣ್ಣನವರ ಹೆಸರನ್ನ ಇಟ್ಟರೆ ಸೂಕ್ತವಾಗಿತ್ತು ಅಂತಕ್ಕಂಥ ಅಭಿಪ್ರಾಯವನ್ನ ಮಾಡಿದ್ದಾರೆ. ಇನ್ನು ಇದೇ ಒಂದು ಬಸವ
ಅಭಿಯಾನ ಅಂತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮೆಟ್ರೋಗೆ ಬಸವ ಅಂತಕ್ಕಂಥ ಬಸವ ಮೆಟ್ರೋ ಇಡಬಹುದು ಅಂತಕ್ಕಂತಹ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಆ ಮುಖಾಂತರ ಕೇಂದ್ರಕ್ಕೆ ಶಿಫಾರಸು ಮಾಡ್ತೀನಿ ಅಂತಕ್ಕಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮದಲ್ಲಿ ಈ ಕುರಿತಾಗಿ ಮಾತನಾಡಿದ್ದಾರೆ. ಕೂತ್ಕೊಳ್ಳಿ ಪ್ಲೀಸ್. ಮೆಟ್ರೋ ಯೋಜನೆ ಇದೆಯಲ್ಲ, ನಾವು ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿ ಮಾಡ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡು. ನಮ್ಮ ಪಾಲು ಜಾಸ್ತಿ ಇರಬಹುದು. ಮೆಟ್ರೋ ಸ್ಟೇಷನ್ ಮಾಡ್ಲಿಕ್ಕೆ, ಮೆಟ್ರೋ ಯೋಜನೆ ಮಾಡಲಿಕ್ಕೆ ನಮ್ಮ ಪಾಲು ಜಾಸ್ತಿ ಇದೆ. 87% ಇದೆ. 13% ಕೇಂದ್ರ ಸರ್ಕಾರದಿದೆ. ಆದರೂ ಕೂಡ ಕೇಂದ್ರ ಸರ್ಕಾರ ಒಪ್ಪಿಗೆ ಇಲ್ಲದೇನೆ ನಾವೇನು ಮಾಡಂಗಿಲ್ಲ. ನಾನು ಕೇಂದ್ರ ಸರ್ಕಾರಕ್ಕೆ ಈ ವಿಚಾರನ ಅವ್ರ ಮುಂದೆ ಇಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಈಗ ಕೂತ್ಕೊಳ್ಳಿ ಪ್ಲೀಸ್. ಮೆಟ್ರೋ ಯೋಜನೆ ಇದೆಯಲ್ಲ, ನಾವು ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿ ಮಾಡ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡು. ನಮ್ಮ ಪಾಲು ಜಾಸ್ತಿ ಇರಬಹುದು. ಇನ್ನು ಮತ್ತೊಂದು ಕಡೆಗೆ ನಮ್ಮ ಮೆಟ್ರೋ ಹೆಸರನ್ನ ಬಸವ ಮೆಟ್ರೋ ಅಂತ ಬದಲಾಗುತ್ತಂತಕ್ಕಂಥ ಪ್ರಶ್ನೆ ಬರ್ತಾ ಇದೆ. ನಮ್ಮ ಮೆಟ್ರೋ ಹೆಸರನ್ನ ಬಸವ ಮೆಟ್ರೋ ಬದಲಾಯಿಸಲು ಶಿಫಾರಸು ಮಾಡಲಾಗಿದೆ. ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವುದಾಗಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ. ಬಸವ ಸಂಸ್ಕೃತಿ ಅಭಿಯಾನ ಈ ಒಂದು ಸಮಾರಂಭದಲ್ಲಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ. ಮಠಾಧೀಶರ ಒತ್ತಾಯಕ್ಕೆ ವೇದಿಕೆಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಬಸವ ಮೃತ್ಯುಂಜಯ ಶ್ರೀಗಳು ಹೇಳ್ತಾ ಇದ್ರು, ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಲ್ಲಿದೆ, ಮತ್ತೊಂದು ಕಡೆಗೆ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣವಿದೆ. ಹಾಗೆ ನೋಡೋದಾದ್ರೆ ಮೆಟ್ರೋಗೂ ಕೂಡ ಬಸವಣ್ಣನವರ ಹೆಸರನ್ನ ಇಟ್ಟರೆ ಸೂಕ್ತವಾಗಿತ್ತು ಅಂತಕ್ಕಂಥ ಅಭಿಪ್ರಾಯವನ್ನ ಮಾಡಿದ್ದಾರೆ. ಇನ್ನು ಇದೇ ಒಂದು ಬಸವ ಅಭಿಯಾನ ಅಂತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮೆಟ್ರೋಗೆ ಬಸವ ಅಂತಕ್ಕಂಥ ಬಸವ ಮೆಟ್ರೋ ಇಡಬಹುದು ಅಂತಕ್ಕಂತಹ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಆ ಮುಖಾಂತರ ಕೇಂದ್ರಕ್ಕೆ ಶಿಫಾರಸು ಮಾಡ್ತೀನಿ ಅಂತಕ್ಕಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮದಲ್ಲಿ ಈ ಕುರಿತಾಗಿ ಮಾತನಾಡಿದ್ದಾರೆ. ಕೂತ್ಕೊಳ್ಳಿ ಪ್ಲೀಸ್. ಮೆಟ್ರೋ ಯೋಜನೆ ಇದೆಯಲ್ಲ, ನಾವು ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿ ಮಾಡ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡು. ನಮ್ಮ ಪಾಲು ಜಾಸ್ತಿ ಇರಬಹುದು. ಮೆಟ್ರೋ ಸ್ಟೇಷನ್ ಮಾಡ್ಲಿಕ್ಕೆ, ಮೆಟ್ರೋ ಯೋಜನೆ ಮಾಡಲಿಕ್ಕೆ ನಮ್ಮ ಪಾಲು ಜಾಸ್ತಿ ಇದೆ. 87% ಇದೆ. 13% ಕೇಂದ್ರ ಸರ್ಕಾರದಿದೆ. ಆದರೂ ಕೂಡ ಕೇಂದ್ರ ಸರ್ಕಾರ ಒಪ್ಪಿಗೆ ಇಲ್ಲದೇನೆ ನಾವೇನು ಮಾಡಂಗಿಲ್ಲ. ನಾನು ಕೇಂದ್ರ ಸರ್ಕಾರಕ್ಕೆ ಈ ವಿಚಾರನ ಅವ್ರ ಮುಂದೆ ಇಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಈಗ ಕೂತ್ಕೊಳ್ಳಿ ಪ್ಲೀಸ್. ಮೆಟ್ರೋ ಯೋಜನೆ ಇದೆಯಲ್ಲ, ನಾವು ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿ ಮಾಡ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡು. ನಮ್ಮ ಪಾಲು ಜಾಸ್ತಿ ಇರಬಹುದು.